ಸಾಂಸ್ಕೃತಿಕ ವೈಭವ ಅಥವಾ ಸಾಂಸ್ಕೃತಿಕ ಕಲೆಯನ್ನು ಹೇಗೆ ಹೊರ ತೆಗೆಯೋದು, ಮಕ್ಕಳಲ್ಲಿರುವಂಥ ಶುದ್ಧವಾದಂಥ ಕಲೆಯನ್ನು ಹೇಗೆ ಹೊರ ತೆಗೆಯೋದು ಅಥವಾ ಅದಕ್ಕೆ ಹೇಗೆ ಪೋಷಣೆ ಮಾಡುವಂಥದ್ದು ನಮ್ಮ ಅಭಿನಯ ರಂಗ ಕೇಂದ್ರ ಕರ್ನಾಟಕ ಹಾಗೂ ಗುರು ಶಿಷ್ಯ ಪರಂಪರೆಯ ಒಂದು ಶೀರ್ಷಿಕೆಯಲ್ಲಿ ಈ ದಿನದ ಒಂದು ಕಾರ್ಯಾಗಾರ ನಡೀತಾ ಇದೆ. ಕಾರ್ಯಾಗಾರದಲ್ಲಿ ಮೊದಲಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದು, ಗುರುವಿನ ಪಾದಾರವಿಂದಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ತುಂಬ ಸೊಗಸಾದ ಕಾರ್ಯಕ್ರಮ ನಿಮಗೋಸ್ಕರವಾಗಿ ಈ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಲಿಕ್ಕೆ ಎಲ್ಲ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ತಿಪ್ಪೇರುದ್ರಪ್ಪ ಈ ಸರ್ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ಮಕ್ಕಳ ಪರವಾಗಿ ಮತ್ತು ಈ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆಯೇ ಈ ಕಾರ್ಯಕ್ರಮದ ಆಯೋಜನೆ ಮತ್ತು ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಅಭಿನಯ ರಂಗ ಕೇಂದ್ರ ಕರ್ನಾಟಕ ಈ ಸಂಘಟನೆಯ ಮುಖ್ಯಸ್ಥರಾದಂತಹ ಡಾಕ್ಟರ್ ಶ್ರೀನಿವಾಸ್ ಆರ್ ಇವರು MS ಕಾಲೇಜಿಂದ ಕನ್ನಡ ಉಪನ್ಯಾಸಕರು ಹಾಗೂ ರಂಗಭೂಮಿ ಈ ಒಂದು ಸಂಘಟನೆಯ ಉಸ್ತುವಾರಿಗಳು ಆದಂತಹ ಇವರಿಗೂ ಕೂಡ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾರೆ. ಹಾಗೆ ಕ್ಷಮಿಸಿ, ರಂಗಭೂಮಿ ಉಪನ್ಯಾಸಕರು MES ರಂಗಶಾಲೆ ಮಲ್ಲೇಶ್ವರಂ ಇವರ ಉಸ್ತುವಾರಿಯಲ್ಲಿ ನಡೀತಾ ಇದೆ. ಅವರು ಕೂಡ ಆಸೀನರಾಗಿದ್ದಾರೆ ಈ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ. ಅವರಿಗೂ ಕೂಡ ಶಾಲಾ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಮುಖ್ಯವಾಗಿ ಮತ್ತು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ಶಾಲೆಯ ದೈಹಿಕ ಶಿಕ್ಷಕರಾದಂತಹ ಶ್ರೀ ಚಂದ್ರಕುಮಾರ್ ಸರ್ ಅವರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ದಡದ ಅಶ್ವಥ್ ಈ ಮೇಡಮ್ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಮತ್ತು ಶಾಲೆ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ, ನೀವು ಆಸಕ್ತರಾಗಿದ್ದರಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗಳು ಕೂಡ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತು ಈ ಸಂಘಟನೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಪ್ರವೀಣರಾಗಿರೋದ್ರಿಂದ ಆಸೀನರಾಗಿರ್ತಕ್ಕಂಥ ಈ ಅತ್ಯುತ್ತಮ ವಾತಾವರಣಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂತಹ ತಿಪ್ಪೇಸ್ವಾಮಿ ಸರ್ ಅವರೇ ಹಾಗೂ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ರೇಣುಕಾ ಸುಬ್ರಾಯ ಹೆಗಡೆ ಅವರೇ ಮಾಡಿರ್ತಕ್ಕಂತಹ ವಿಶೇಷವಾಗಿ ರಂಗಭೂಮಿಯಲ್ಲಿ ಶ್ರೀನಿವಾಸ್ ಅವರೇ ಹಾಗೂ ಇಲ್ಲಿ ಬಹಳ ಮುಖ್ಯವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಮಕ್ಕಳೇ, ಇವತ್ತು ನಿಮಗೆ ಆಶ್ಚರ್ಯ ಆಗಿರ್ಬೋದು, ಏನಪ್ಪ ಇದಕ್ಕಿದ್ದಂಗೆ ನಮ್ಮನ್ನ ಎಲ್ಲ ಲೈನ್ ಮಾಡಿ ಕೂರಿಸಿದ್ದಾರೆ ಭಾವಿಸ್ಕೊಂಡು ಎಲ್ಲಿಗೂ ನಟರಾಗಬೇಕು, ನಾಟಕದಲ್ಲಿ ಪಾತ್ರ ಮಾಡಬೇಕು, ಸೀರಿಯಲಲ್ಲಿ ಮಾಡಬೇಕು, ಸಿನಿಮಾದಲ್ಲಿ ಮಾಡಬೇಕು, ಹಾಡಬೇಕು, ಕುಣಿಬೇಕು ಅಂತೆಲ್ಲ ಆಸೆ ಇರುತ್ತೆ. ಆ ಆಸೆಯನ್ನು ಈಡೇರಿಸಲಿಕ್ಕೋಸ್ಕರ ಇವತ್ತು ನಾವು ಹೆಂಗ್ ಮಾಡೋದು ಆಯ್ತಾ. ನಿಮಗೆ ಕಾನ್ಸಂಟ್ರೇಷನ್ ಏಕಾಗ್ರತೆ ಇಲ್ಲ ಅಂತಂದ್ರೆ
ಓದಲಿಕ್ಕೂ ಆಗಲ್ಲ ಅಲ್ವಾ? ಓದಲಿಕ್ಕೆ ಪುಸ್ತಕ ತೆಗಿತೀರಿ, ಅಮ್ಮ ಏನು ಮಾಡಿದೆಯೋ, ಬೆಳಗ್ಗೆ ತಿಂಡಿ ಎಲ್ಲ ಖಾಲಿ ಆಗಿಬಿಟ್ಟು ಮುಂಬರುವ ದಿನಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ನೀವು ಭವಿಷ್ಯವನ್ನು ನಿರ್ಮಾಣ ಮಾಡ್ಕೊಳ್ಳೋಕ್ಕಾಗ ಕಾರಣಭೂತರಾಗಿರ್ತಕ್ಕಂಥವ್ರು ನಿಮಗೆ ಏನೇನು ಕಾರ್ಯಕ್ರಮ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ನಾಟಬೇಕು. ಈ ಕಾರ್ಯಕ್ರಮ ಮಾಡಿದ ಮೇಲೆ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಅದನ್ನು ಸಮಾಜಕ್ಕೆ ಅಥವಾ ನಮಗೆ ಯಾರೇ ಒಳ್ಳೆಯದಾದರೆ ಅದು ನಮಗೆ ಮಾಡೋದಕ್ಕೂ ಕೂಡ ಒಂದು ಸಾಧ್ಯ. ನನಗೆ ನಿಜವಾಗಿ ಅನಿಸುತ್ತೆ ಈ ಕಾರ್ಯಕ್ರಮ ಮುಗಿದ್ರೆ ಅದು ಮರೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಫಾಲೋ ಮಾಡ್ತೀರಿ, ಅದೇ ರೀತಿ ನೀವು ವರ್ತನೆಯನ್ನು ಮಾಡ್ತೀರಿ ಅನ್ನುವಂತಹ ಆಶಾಭಾವನೆ ನನಗೆ ಇದೆ. ಹಾಗಾಗಿ ಹೆಚ್ಚು ಮಾತಾಡೋದು ಬೇಡ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅವರಿಗೆ ಅನುವು ಮಾಡಿಕೊಡ್ತೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಥ್ಯಾಂಕ್ ಯು. ಈ ಕಲೆಯ ಪ್ರಕಾರದ ಬಗ್ಗೆ ಅದರ ಉದ್ದೇಶ ಏನು, ಅದರ ಉಪಯೋಗ ಏನು ಅಂತ ಮುಖ್ಯವಾಗಿರುವಂಥ ಮುಖ್ಯ ಪಾತ್ರರಿಗೆ ಅಭಿನಂದನೆಗಳು. ಬಹುಶಃ ಈ ಒಂದು ಕಲೆಯನ್ನ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಮಕ್ಕಳ ಜೊತೆಯಲ್ಲಿ ಶಿಕ್ಷಕರಿಗೆ ನೀಡೋದೇ ಅನುಕೂಲ. ಯಾಕೆಂದರೆ ನಾನು ಕೂಡ ಒಬ್ಬ ಸೇವಾ ನಿರತವಾದಂತಹ ಶಿಕ್ಷಕನಾಗಿರೋದ್ರಿಂದ ನನ್ನ ಒಂದು ಬೋಧನೆ ಎಫೆಕ್ಟಿವ್ ಆಗಿ ಮಕ್ಕಳಿಗೆ ತಲುಪಬೇಕು ಅಂದರೆ ಈ ರಂಗಕಲೆಯನ್ನು ಆಸುವಕ್ಕಾಗಿ ಮಾಡಿಕೊಂಡಾಗ ಮಾತ್ರ ಸಾಧ್ಯ ಅಂತ ನನ್ನ ಒಂದು ವೃತ್ತಿ ಜೀವನದಲ್ಲಿ ಕಂಡುಕೊಂಡಂಥ ಏಕೈಕ ಮಾರ್ಗ. ಬಹುಶಃ ನಾವು ಒಗ್ಗಟ್ಟುಗಳನ್ನು ಹೇಳ್ತೀವಿ, ಮಿಮಿಕ್ರಿಯನ್ನು ಮಾಡ್ತೀವಿ, ಜೊತೆಗೆ ಕೆಲವೊಂದು ನಾಟಕದ ಸನ್ನಿವೇಶವನ್ನು ಯಥಾವತ್ತಾಗಿ ನಾವು ರೆಪ್ಲಿಕಾ ಅಂತ ಕರಿತೀವಿ, ಪ್ರತಿಬಿಂಬಿಸುವಂತಹ ಕೆಲಸವನ್ನು ಮಾಡಿದಾಗ ಮತ್ತು ಹಾಡು, ಆಂಗಿಕ ಚಲನೆ, ನಟನೆಯ ಮುಖಾಂತರ ಬೋಧಿಸಿದಾಗ ಮಾತ್ರ ಮಕ್ಕಳನ್ನು ರೀಚ್ ಆಗಲಿಕ್ಕೆ ಸಾಧ್ಯ. ಇದು ನಾನು ಯಾವತ್ತೂ ಕಂಡುಕೊಂಡಿದ್ದೀನಿ. ನನ್ನ ವೃತ್ತಿ ಯಶಸ್ಸು ಕೂಡ ಅದರಿಂದಲೇ ಆಗ್ತಾ ಇದೆ ಅಂತ ನಾನು ಕೂಡ ಭಾವಿಸ್ತಾ, ಖಂಡಿತವಾಗಿ ಇದನ್ನು ಒಳ್ಳೆಯ ಅವಕಾಶ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಖಂಡಿತ ನಮ್ಮ ಸರ್ಕಾರಿ ಶಾಲೆ ತುಂಬ ವಿಶೇಷತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಕೂಡ ಅಪಾರ ರಂಗಕಲೆಯಲ್ಲಿ ಪ್ರಾವೀಣ್ಯತರಾಗಿರ್ತಕ್ಕಂಥ ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣರವರೇ ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀನಿವಾಸರವರೇ ಹಾಗೂ ನಮ್ಮ ಸಿಬ್ಬಂದಿಗಳವರು ಮತ್ತು ಮಕ್ಕಳೇ, ನಾವು ಪಾಠಗಳಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ಅಲ್ಲಿ ಕೇಳ್ತಾ. ಆದರೆ ಇಂತಹ ಒಂದು ಟಾಪಿಕ್ ರಂಗಕಲೆ, ರಂಗಭೂಮಿ ಮತ್ತು ಅದರ ಮುಖಾಂತರ ಮಕ್ಕಳಿಗೆ ಅಭಿನಯದ ಮುಖಾಂತರ ಯಾವ ರೀತಿ. ಓಕೆ, ಎಲ್ಲ ಒಂದ್ಸರಿ ಕ್ಲಾಪ್ ಮಾಡಿ. ಓಕೆ, 1 1 2 1 1 2 2 1 2 1 2 1 2 1 2 1 2 1 2 1 2 ಹೇಳಬೇಕು. 1 2 1 ಈಗ ಹೇಳಿ. ಹೇಳಿದ್ದಲ್ಲ ನೀನು? ಹಾಂ, 1 ಯಾರು ಕೇಳ್ತಿ? 1 ಯಾರು ಕೇಳ್ತಿ? 2 ಯಾರು? 1 ಕೇಳಿಸಿ. 2 ಹೇಳಿರೋರೆಲ್ಲ 2 ಸ್ಟೆಪ್ ಮುಂದೆ ಬನ್ನಿ. ಇನ್ನೊಂದು ಸ್ಟೆಪ್ ಅಲ್ಲಿ. ಅಯ್ಯೋ ಪಾಪ, ಇವಾಗ ಇವರು ಫ್ರೆಂಡ್ ಅಲ್ಲ, ಇವರು ಅವ್ರ ಫ್ರೆಂಡ್ ಅಲ್ಲ, ಏನ್ ಮಾಡೋದು? ಓಕೆ, ನೋಡಿ, ನಾನು ಕಾಣ್ತಾ ಇದ್ದೀನಿ ಎಲ್ರಿಗೂ, ಆಯ್ತಾ? ನೋಡಿ, ಈ ದೇವ್ರ ಮೇಲೆ ಹೆಂಗಾಗ್ತಾರೆ ನೋಡಿದಿರಲ್ವಾ? ಹೆಂಗಾಗ್ತಾರೆ ಗೊತ್ತಲ್ವಾ? ಎಲ್ಲರೂ ಹಂಗಾಗ್ಬೇಕು. ಮಾಡಿ 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 ಎಲ್ಲರೂ ಮಾಡಬೇಕು. ಶುರು ಮಾಡಿ.
ಶುರು ಮಾಡ್ಬೇಕಮ್ಮ, ಬೇಗ ಬೇಗ ಮಾಡಿ ಮಾಡಿ. ಈಗಲೇ ನಾಚಿಕೆ ಹೋಗೋದು ಆಯ್ತಾ? ಫಸ್ಟು ನಾಚಿಕೆ ಹೋಗ್ಬೇಕು. ಓಕೆ, ಹಾಂ ಶುರು ಮಾಡಿ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಶುರು ಮಾಡೋಣ, ನೀವು ಶುರು ಮಾಡಬೇಕು. ಈಗ ಯಾರ್ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರು ಮಾತ್ರ ಆಯ್ಕೆ ಮಾಡ್ಕೋತೀವಿ, ಎಲ್ಲರನ್ನೂ ಕೂರಿಸ್ಬಿಡ್ತೀನಿ. ಹಾಂ ಓಕೆ, ಮಾಡಿ ಮಾಡಿ. ಹಾಂ ಹಾಂ, ಕಾಲು ಫುಲ್ ಫ್ರೀ ಬಿಡಬೇಕು, ಮೈ ಕೈ ಎಲ್ಲ ಫ್ರೀ ಬಿಡಬೇಕು. ಹಾಂ ಮಾಡಮ್ಮ, ನೋಡಿ ಅವ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೀವು ಮಾಡಿ. ಓಕೆ, ಸರಿಯಾಗಿ ಮಾಡ್ತಾ ಇಲ್ಲ. ಹೇಳ್ತೀರಲ್ಲ, ಅಕ್ಷರ ಹೇಗಿರುತ್ತೋ ಹಾಗೆ ಮುಖ ಮಾಡಬೇಕು. ಏನು ಹೆಂಗಿರುತ್ತೆ ಆ ಥರ ಮುಖ ಕಣ್ಣು ಎಲ್ಲ ಮೇಲೆ ಹೋಗ್ಬೇಕು ಅಲ್ವಾ? ನೀನೇ ಮಾಡೋ, ಈಗ ಏನು ಆಸೆ ಮಾಡಿದೆ ಅದನ್ನೇ ಮಾಡೋ. ಅವ್ನು ಹೆಂಗ್ ಬಂದು ಯಾರು ಏನು ಮಾಡಬೇಡಿ. ಇದನ್ನ ಎಲ್ಲರೂ ಮಾಡಿ ಮತ್ತೆ ವಾಪಸ್ ಅವ್ನು ಹೆಂಗ್ ಬಂದನೋ ಅದನ್ನ ಅವ್ನು ಬಂದು ಆದ್ಮೇಲೆ ಬನ್ನಿ ಎಲ್ಲರೂ.
ಯಾರು ನೋಡ್ಕೊಳ್ಳಿ, ದೂರ ಹೋಗ್ಬೇಕು, ಅಲ್ಲೇ ಮತ್ತಂತ್ರ ಹೋಗಲಿಲ್ಲ. ಕಡೆಲ್ಲ ಖಾಲಿ ಇದೆ. ತುಂಬ ದೂರ ಹೋಗ್ಬೇಕು. There. ನೀನು ಅಲ್ಲೇ ಅಲ್ಲೇ 15 ಜನ ಮಾತ್ರ ಮಳೆ ಬಂದಿದೆ. ಮಳೆ ಜೋರು ಮಳೆ ಬರ್ತಾ ಇದೆ. ಒದ್ದೆ ಹಾಕೊಂಡು ಹೋಗ್ತಾ ಇದೆ. ಪೂರ್ತಿ ಒದ್ದೆ ಆಗಿದೆ. ಮಳೆ ನಿಂತ ಇದೆಯಮ್ಮ. ಮಾಡು. ಫುಲ್ಲು ಒದ್ದೆ ಆಗ್ಬಿಟ್ಟಿದ್ದೀವಿ. ಜೋರು ಮಳೆ. ನೀರಲ್ಲಿ ಹೋಗ್ತೀರಿ. ನನ್ನ ಕಡೆದು ಒಂದು ಪುಸ್ತಕ ಬಹುಮಂದಿ ಓಕೆ ಗೋ ಒಬ್ಬರಿಗೊಬ್ಬರು ಬೇಕಾದ್ರೆ ಹೊಟ್ಟು ಈಗ ಪೋಸ್ಟ್ ಆಫೀಸ್ ಜೊತೆಗೆ 4 5 8 ಜೊತೆ ಆಗಬೇಕು. ಗುಂಪಾಗಬೇಕು. ಗೊತ್ತಾಯ್ತಲ್ವಾ? ಗುಂಪಾಗಬೇಕು ಅಲ್ವಾ? ಗೊತ್ತಾಯ್ತಲ್ವಾ? ಅದಕ್ಕಿಂತ ಜಾಸ್ತಿ ಇದ್ರೆ ಔಟ್ ಆಗ್ತದೆ. ಓಕೆ ಓಕೆ ಗೋ. ಒಬ್ಬರಿಗೊಬ್ಬರು ಬೇಕಾದ್ರೆ ಔಟು. ಖುಷಿ ಆಯಿತು. ಒಂಥರ ಜಾಲಿ ಜಾಲಿ ತರ ಅನಿಸ್ತು. ಮತ್ತೆ ಕೆಟ್ಟೀರಿಂದ ಒಂಥರ ಸ್ಮೆಲ್ ಜಾಸ್ತಿ. ಅದಾದ್ಮೇಲೆ ಮತ್ತೆ ಆ ಮಳೆ ಬಂದಾಗ ಒಂಥರ ಖುಷಿ ಆಗುತ್ತೆ. ಆಮೇಲೆ ಚಳಿ ಬಂದಾಗ ಅನ್ಸುತ್ತೆ. ಸರ್ ಚೆನ್ನಾಗಿತ್ತು. ಮತ್ತೆ ಮಳೆ ಬಂದಾಗ ನನಗೆ ನೆನೆಯಕ್ಕೆ ಇಷ್ಟ. ಮತ್ತೆ ಚಳಿಯಾದಾಗ ಬಿಸಿ
ಏನು ಅನಿಸ್ತಿದೆ? ಏನು ಅನಿಸ್ಲಿಲ್ಲ? ಚೆನ್ನಾಗಿ ಅನಿಸ್ತು. ಮಳೆ ಬಂದು ಸರಿ, ಈಗ ನೀವೆಲ್ಲರೂ LKG ಮಕ್ಕಳಾಗಬೇಕು, ಆಯ್ತಾ? ನೀವು ಎಷ್ಟನೇ ಕ್ಲಾಸ್ ಮಕ್ಕಳು ಈಗ? 10th ಅಲ್ವಾ? 10th 9th? 10th ಅಲ್ವಾ? ಮತ್ತು LKG ಮಕ್ಕಳು ನೋಡಿದ್ರಲ್ವಾ, ಅವ್ರನ್ನ ಮಾತಾಡೋದು, ಆಟ ಆಡೋದು, ಏನೆಲ್ಲ ಮಾಡೋದು ವರ್ಷ ಮಾಡಿ ಮಾಡಿ ಮಾಡಿ. ಮಾತಾಡಬೇಕು. ನಿಮ್ಮ ಮನೆಯಲ್ಲಿ ಅತಿಥಿ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ಅತಿಥಿ ಮಾಡ್ತಾರಲ್ಲ, ಅವ್ರು ಹೆಂಗ್ ಮಾತಾಡ್ತಾರೆ? ಅಷ್ಟು ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ. ಅದು ನನಗೆ ಸರ್ ನೀವು ನೋಡಲಿ, ಅವ್ನು ನೋಡಿ ಯಾರು ನೋಡ್ಬಿಡ್ತಾನೆ ನೀವು. ಮುಂದಿರಲಿ ಇಲ್ಲ ಸರ್ ಮಾತಾಡ್ತೀನಿ. ಇಲ್ಲಿ ಇಲ್ಲಿ ಆಗಬೇಕು. ಮನೆಯಲ್ಲ ಇದೇ ಹುಲಿ ನಡಕ ಅದು ಗಾಂಭೀರ್ಯದಿಂದ ಹೋಗುತ್ತಲ್ವ, ಹುಲಿ ನೋಡ್ತಿದ್ದಂಗೆ ಹುಲಿ ಏನ್ಬೇಕು. ಹುಲಿ ತರ ಮುಖ ಮಾಡ್ಕೊಳ್ಳಿ. ನೀನು ಅಲ್ಲೇ ಕೂತ್ಕೋ, ಅವ್ರ ಜೊತೆ ಕೂತ್ಕೋ.
ಪುನಃ ಜಗಳ ಮಾಡಿ ಒಬ್ಬೊಬ್ಬರಿಗೆ ಹೋಗ್ತೀರಿ, ಒಬ್ಬರು ಶುರು ಮಾಡ್ತೀರಿ, ಇನ್ನೊಬ್ರು ಸೇರ್ಕೊತೀರಿ, ಮತ್ತೆ ಇನ್ನೊಬ್ರು ಇಬ್ಬರು ಸೇರ್ಕೊತೀರಿ. ಅಭಿನಯ ರಂಗಕೇಂದ್ರ ಕರ್ನಾಟಕ. ಸೊ ಈ ಸಂಸ್ಥೆ ವತಿಯಿಂದ ಇಂದು ನಮ್ಮ ಶಾಲೆಗೆ ಆಗಮಿಸಿ ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮಾತ್ರ ಬೇಕು ಅಂತ ಅವ್ರು ಕೇಳಿದ್ರು ಬೆಳಿಗ್ಗೆ. ಸೊ ನಿಮಗೆ ಯಾಕಂದ್ರೆ ಒಂದು ಸಂಸ್ಕಾರ ಇದೆ ಅನ್ನೋದು ಅವ್ರ ನಂಬಿಕೆ. ನಾನು ನೋಡಿದೆ ಕೆಲವೆಲ್ಲ ಚೆನ್ನಾಗಿ ಭಾಗವಹಿಸಿದ್ರೆ ಗಮನಿಸ್ತಾನೆ ಇದ್ದೀನಿ ನಾನು. ಆದರೆ ಹುಡುಗರು ಮಾತ್ರ ನಿಮ್ಗೆ ಯಾವುದು ಬೇಕಾಗಿಲ್ಲ ಅನಿಸ್ತದೆ. ಅದಾದ್ರೆ ನೀವು ಬರೀ ತರಲೆ ಮಾಡೋಕ್ಕೆ ರಘುಗೋಪಿ ಉಪನ್ಯಾಸಕರು ಮತ್ತೆ ಡಾಕ್ಟರ್ ಶ್ರೀನಿವಾಸ್ ಅವರಿಬ್ಬರಿಗೂ ನಮ್ಮ ಶಾಲೆ ಕಿರು ಕಾಣಿಕೆ ನೀಡೋದ್ರ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸೋಣ. ಈ ಒಂದು ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನೆರವೇರಿಸಿ ಯಶಸ್ವಿಯಾಗಿ ಮುಗಿಸಿರೋದಕ್ಕೆ ಅವರಿಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ಅವರು ಧವನ್ ಅವರು ತುಂಬ ಚೆನ್ನಾಗಿ ವಿಡಿಯೋಗ್ರಾಫ್ ಎಲ್ಲ ಮಾಡ್ಕೊಂಡಿದ್ದಾರೆ. ಹುಡುಗರು ಕರ್ಕೊಂಡೋಗಿದೆ. ಹುಡುಗರಲ್ಲಿ ತುಂಬ ಓವರ್ ಆಕ್ಟಿವ್ ಇದೆ. ಏನು ಗೊತ್ತಾ ಸರ್ ಹೇಳಿದ್ರು ನಮಗೆ ದೈಹಿಕ ಶಿಕ್ಷಕರು ತುಂಬ ಚೆನ್ನಾಗಿ ಮಾತಾಡೋದು. ಟಿವಿ ಮನುಷ್ಯನನ್ನ ಚಿಕ್ಕದಾಗಿ ತೋರಿಸುತ್ತೆ. ಟಿವಿ ಮನುಷ್ಯನನ್ನ ಚಿಕ್ಕದಾಗಿ ತೋರಿಸುತ್ತೆ. ಸಿನಿಮಾ ಮನುಷ್ಯನನ್ನು ದೊಡ್ಡದಾಗಿ ತೋರಿಸುತ್ತೆ. ಹೌದಾ? ದೊಡ್ಡದಾಗಿ ತೋರಿಸುತ್ತೆ ಸಿನಿಮಾ. ಆದರೆ ನಾಟಕ ಒಂದೇ ಮನುಷ್ಯನನ್ನಾಗಿ ತೋರಿಸ್ತಕ್ಕಂಥದ್ದು. ಹಾಗಾಗಿ ಇವತ್ತೆಲ್ಲ ನೀವು ಪಾರ್ಟಿಸಿಪೇಟ್ ಮಾಡೋದ್ರಲ್ಲ ನಿಜವಾಗ್ಲೂ ಮನುಷ್ಯರು. ನಾವು ಹೆಚ್ಚು ಯಾಕಂದ್ರೆ ಹೊರಗಡೆ ಎಲ್ಲ ಸೌಂಡ್ ಎಲ್ಲ ಇತ್ತು, ಅದೆಲ್ಲ ಸರಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸರಿ ಹೇಳ್ತಿದ್ರು ಮುಂದಿನ ದಿನಗಳಲ್ಲಿ ನಾವು ಆಸಕ್ತಿ ಮಕ್ಕಳು ಮಾತ್ರ ಆಯ್ಕೆ ಮಾಡಿ ಶಾಲೆ ಒಂದು ಬಂದಿದ್ದಕ್ಕೂ ಒಂದು ಏನೊಂದು ಸಾರ್ಥಕತೆ ಮಾಡಬೇಕು. ನಮಗೂ ಒಂಥರ ಅಪೂರ್ಣ ಅನ್ನಿಸ್ತು. ಅವ್ರಿಗೂ ನಮ್ಗೆ ಅವಕಾಶ ಮಾಡಿಕೊಟ್ರು. ಮಾಡ್ತಿದ್ರು, ಏನು ಕೇಳ್ತಿದ್ದೀರಾ, ಮಾಡ್ತಿದ್ದೀರಾ, ಏನು ಮಾಡ್ತಿದ್ರು ಅಂತ. ಹಾಗಾಗಿ ತುಂಬ ಗಮನ ಕೊಟ್ಟು ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮ ಅಶ್ವತ್ಥನಾರಾಯಣ ಸರ್ ಹೇಳ್ತಿರೋದೇನಂದ್ರೆ ಮುಂದಿನ ದಿನಗಳಲ್ಲಿ ಡೊಳ್ಳು ಕುಣಿತ, ಜಾನಪದ ನೃತ್ಯಗಳು, ನಾಟಕ ತರಬೇತಿ ಕೊಡೋದು, ಈ ಥರದ್ದೆಲ್ಲ ನಿಮ್ಮ ಜೀವನಕ್ಕೆ ತುಂಬ ಉಪಯೋಗ ಆಗುತ್ತೆ ಅನ್ನೋದು. ನಾನು ಹೇಳಿದ್ನಲ್ಲ, ಮನುಷ್ಯನನ್ನಾಗಿ ತೋರಿಸ್ತಕ್ಕಂಥದ್ದು ನಾಟಕ ಅಂತ. ಇವೆಲ್ಲ ಕಲೆಗಳು ಅಲ್ವಾ? ಮನುಷ್ಯ ಸತ್ರೆ ಮಣ್ಣೆ ಸತ್ರೆ ಇನ್ನೆಲ್ಲಿಗೆ ಅಂತ ಒಂದು ಪುರುಷೋತ್ತಮಾನಂದ ಸ್ವಾಮೀಜಿ ಹೇಳಿರ್ತಕ್ಕಂಥದ್ದು. ಮನುಷ್ಯ ಸತ್ರೆ ಮಣ್ಣೆ ಸತ್ರೆ ಇನ್ನೆಲ್ಲಿಗೆ ಅಂತ. ಮಣ್ಣು ಸಾಯ್ತಾ ಅಂದರೆ ಮಣ್ಣನ್ನು ಕಲ್ಚರ್ ಅಂತ, ಸಂಸ್ಕೃತಿ ಅನ್ನೋದು. ಹಾಗಾಗಿ ಸುಸಂಸ್ಕೃತ ವ್ಯಕ್ತಿಗಳನ್ನ ಆಗಿದ್ರೆ ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋದು. ಹಾಗಾಗಿ ಈ ಥರ ಒಂದು ಕಾರ್ಯಾಗಾರ ಅದೆಷ್ಟು ಯಶಸ್ವಿ ಆಯಿತು ಗೊತ್ತಿಲ್ಲ, ನೀವೆಷ್ಟು ಖುಷಿಪಟ್ಟರು ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಶಾಲೆ ಜೊತೆ ನಾವು ನಿರಂತರ ಇರ್ತೀವಿ. ನಾವು 2 ತಿಂಗಳು ಒಂದ್ಸಲ ಸಣ್ಣ ಕಾರ್ಯಗಳು ಮಾಡಿ ಮತ್ತು ಅದನ್ನು ಪ್ರದರ್ಶನ ಮಾಡೋ ಮೂಲಕ ಅದನ್ನು
ತೋರಿಸ್ತೀವಿ ಅದನ್ನು, ಅದಂತೂ ಗ್ಯಾರಂಟಿ ನಾನು ಹೇಳ್ತಕ್ಕಂಥದ್ದು. ಅಶೋಕ್ ಸರ್. ಯಾರಾದರೂ ಒಬ್ಬರು ಮಾತಾಡ್ತೀರಾ? ಏನಾಯ್ತು ಅಂತಂದೇಳಿ, ಏನು ಅನ್ನಿಸ್ತು ಅಂತಂದೇಳಿ? ಹಾಂ, ಇದರಿಂದ ಏನ್ ಅನ್ನಿಸ್ತು ಅಂದ್ರೆ ನಮ್ಮ ಮುಂದೆ ಜೀವನದಲ್ಲಿ ಓದಿಲ್ಲ ಕೂಡ ಆಕ್ಟಿಂಗ್ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ ನಮಗೆ ಪ್ರತಿಭಾ ಕಾರಂಜಿ ಅದಕ್ಕೆ ಇದಕ್ಕೆ ಫಂಕ್ಷನ್ ಅಂತ ಬಂದಾಗ ಡ್ಯಾನ್ಸು ಮತ್ತೆ ಭಾಷಣ, ಆಕ್ಟಿಂಗು, ನಾಟಕ ಇಂಥದ್ದು ತುಂಬಾ ಮುಖ್ಯ. ಸರ್ ಬಂದಿರೋದ್ರಿಂದ ತುಂಬಾ ಥ್ಯಾಂಕ್ಸ್ ಸರ್, ನಮ್ಗೆ ಈ ಥರದಿಂದ ಮಾಡಿರೋದಕ್ಕೆ. ನಿಮಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಮಾತನಾಡೋದು ಹೆಂಗೆ ಕಲಿತೀರಿ ಅಲ್ವಾ? ಮಾತಾಡ್ತಾನೆ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಭಾಗ್ಯಶ್ರೀ. ಸರ್ ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಫಸ್ಟ್ ಗೇಮಲ್ಲಿ ನಾವೆಲ್ಲರೂ ಸೇರಿ ಆಡಿದ್ವಿ. ಸೆಕೆಂಡ್ ಗೇಮಲ್ಲಿ ಸ್ವಲ್ಪ ಜನ ಕಷ್ಟ ಆಡಿಸಿದ್ರು. ನಾವು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ರು, ನಮ್ಗೆ ಅನಿಸ್ತಿತ್ತು ನಾವು ಯಾಕೆ ಈ ಗೇಮಲ್ಲಿ ಹೋಗಲಿಲ್ಲ ಅಂತ. ಅಷ್ಟೊಂದು ಚೆನ್ನಾಗಿ ಆಡಿಸ್ತಿದ್ರು ಸರು. ಆಮೇಲೆ ಸ್ವಲ್ಪ ಜನ ನಗಿಯೋದು ಅದಿದ್ದು ಮಾಡಿದವರು ಅವ್ರನ್ನ ಗೇಮಿಂದ ಎಕ್ಸಿಟ್ ಮಾಡಿದ್ರು.